ತಮ್ಮ ಕಾಲೇಜು ದಿನಗಳ ಸ್ನೇಹಿತ ಮೋದಿ ಅಭಿಮಾನಿ ಅರುಣ್ ವರ್ಣೇಕರ್ ಮನೆಗೆ ಶಾಸಕ ಸತೀಶ್ ಸೈಲ್ ಭೇಟಿ ನೀಡಿ ಅರುಣ್ ಅವರ ಮನೆಯಲ್ಲಿ ನಿರ್ಮಿಸಲಾಗಿರುವ ಪ್ರಧಾನಿ ನರೇಂದ್ರ ಮೋದಿಯವರ ಮಂದಿರ ನೋಡಿ ಮೋದಿಯವರ ಮೇಲೆ ಅರುಣರ ಅಭಿಮಾನವನ್ನ ಕೊಂಡಾಡಿದ್ರು. ಕಾರವಾರ ನಗರದ ಸೋನಾರ್ವಾಡದಲ್ಲಿರುವ ಅರುಣ್ ವರ್ಣೇಕರ್ ಅವರ ಮನೆಯ ಗೋಡೆ ಮೇಲೆ ಅಂಟಿಸಿರುವ ಮೋದಿಯವರ ಫೋಟೋಗಳನ್ನ ನೋಡಿದ್ರು. ರಾಷ್ಟ್ರಾಭಿಮಾನ, ದೇಶಾಭಿಮಾನದ ಒಕ್ಕಣೆಗಳನ್ನ ಶಾಸಕ ಸೈಲ್ ಓದಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಸೈಲ್, ಪ್ರಧಾನಿ ಅವರ ಮೇಲಿನ ಅಭಿಮಾನದಿಂದ ಅರುಣ್ ಅವರು ಅವರ ಮಂದಿರ ನಿರ್ಮಾಣ ಮಾಡಿರುವುದು ಮೋದಿ ಅವರ ಮೇಲೆ ಅವರು ಇಟ್ಟಿರುವ ಅಭಿಮಾನದ ಸಂಕೇತವಾಗಿದೆ. ದೇವರಿಗಿಂತ ಹೆಚ್ಚಿನ ಭಕ್ತಿಯನ್ನ ಪ್ರಧಾನಿ ಮೋದಿ ಅವರ ಮೇಲಿರಿಸಿದ್ದಾರೆ. ಮೋದಿ ಗೆಲ್ಲಲಿ ಎಂದು ಪ್ರಾರ್ಥಿಸಿ ಕಾಳಿದೇವಿಗೆ ತನ್ನ ಬೆರಳನ್ನೇ ಅರ್ಪಿಸಿದ್ದಾರೆ. ಇದು ಜಗತ್ತಿನಲ್ಲೇ ಬಹಳ ವಿರಳ ಎಂದರು. ತನ್ನ ಕೈಯನ್ನ ಕಟ್ಟು ಮಾಡಿ ಅದೇ ಬೆರಳಿನಿಂದ ಬರೆದು ಮತ್ತೆ ಕಾಳಿ ಮಾತೆಯ ದರ್ಶನವನ್ನು ಪಡೆದು ಈ ಕೆಲಸವನ್ನು ಮಾಡಿದ್ದಾನೆ. ನಾನು ಯಾರಪ್ಪ ಇವನು ಅಂತ ಹೇಳ್ಕೊಂಡು ಬಹಳ ಸಲ ನನ್ನ ಮುಖಾಮುಖಿ ಪರಿಚಯ ಇಲ್ಲಾಗಿತ್ತು. ಆದರೂ ಸಹ ಒಂದು ದಿವಸ ಮುಖಾಮುಖಿ ಪರಿಚಯ ಆದಾಗ ನಾನು ಹೇಳಿದೆ, ನಿನ್ನ ತಾಯಿಯ ದರ್ಶನವನ್ನು ತಗೊಳ್ತೇನೆ, ಮತ್ತು ಕಾಳಿ ಮಾತೆಯ ಒಂದು ಆಶೀರ್ವಾದವನ್ನು ಪಡಿತೇನೆ, ತಾಯಿಯ ಆಶೀರ್ವಾದವನ್ನು ಪಡಿತೇನೆ, ಮತ್ತು ನಿಮಗೂ ಸಹ ಒಳ್ಳೆಯದಾಗಲಿ ಅಂತ ನಿಮ್ಮ ಮನೆಗೆ ಬಂದು ಖುದ್ದಾಗಿ ಬರ್ತೇನೆ ಅಂತ ಹೇಳಿದೆ. ಆ ಪ್ರಕಾರ ಇವತ್ತು ನಾನು ಇಲ್ಲಿ ಬಂದಿದ್ದೇನೆ. ಮತ್ತು ಇವರು ಸಹ ನನ್ನ ಮನೆಯಲ್ಲಿ ಬಂದಾಗ ಒಂದು ಅಂದರೆ ಏನು ಹೇಳಬೇಕಂತ ಹೇಳಿದ್ರೆ, ಏನು ಅಯೋಧ್ಯೆಯ ಒಂದು ಟೆಂಪಲನ್ನು ಇವತ್ತು ಕಟ್ಟಿದ್ದಾರೆ, ಅದೇ ಟೆಂಪಲ್ನ ಒಂದು ಮೂರ್ತಿಯನ್ನು ಸಹ ನನಗೆ. ವರುಣ್ ವರ್ಣೇಕರ್ ಮಾತನಾಡಿ, ಶಾಸಕ ಸತೀಶ್ ಸೈಲ್ ಅವರು ಕಾಂಗ್ರೆಸ್ ಶಾಸಕರಾಗಿದ್ರು ನನ್ನ ಮೇಲೆ ವಿಶ್ವಾಸವಿಟ್ಟು ನಮ್ಮ ಮನೆಗೆ ಬಂದಿರುವುದು ಸಂತಸ ತಂದಿದೆ. ಅವರಿಗೆ ರಾಜಕೀಯದಲ್ಲಿ ಇನ್ನೂ ಉನ್ನತ ಸ್ಥಾನಗಳು ಸಿಗಲಿ ಎಂದು ಹಾರೈಸಿದ್ರು. ನಾನು ಬಿಜೆಪಿಯವನಲ್ಲ, ಆದ್ರೆ ಮೋದಿ ಹಾಗೂ ಯೋಗಿ ಅವರ ಭಕ್ತ. ಬಿಜೆಪಿಯವರು ಬಾಯಲ್ಲಿ ಮೋದಿ ಮೋದಿ ಎಂದ್ರು, ಮೋದಿ ಹೆಸರಿನಲ್ಲಿ ಹಣ ಗಳಿಸುವವರು ಎಂದು ಆರೋಪಿಸಿದ್ರು. ಇವರು ಕಾಂಗ್ರೆಸ್ನವರು, ನನಗೋಸ್ಕರ ನಾನು ಬಿಜೆಪಿ ಅವರು. ನಾನು ನಿಜವಾಗಲೂ ಬಿಜೆಪಿಯವನು ಅಲ್ಲ. ನಾನು ಖಾಲಿ ಮೋದಿ ಮತ್ತು ಯೋಗಿಯವರ ಭಕ್ತ ಅಷ್ಟೇ. ಈ ಬಿ ಜೆ ಪಿಯವರಿಗೆ ನನಗೆ ಏನೂ ಸಂಬಂಧವೂ ಇಲ್ಲ. ಆದರೆ ಇಷ್ಟು ಮಾಡಿದರೂ ಕೂಡ ಈ ಬಿ ಜೆ ಪಿಯವರು ಅಂತ ಸೀದಾ ಹೇಳಿದಾನೆ. ಅವರು ಸೀದಾ ಹೊರಡೋರಿಗೆ ಕೆಟ್ಟ ಭಾಷೆಯಲ್ಲಿ ಹೇಳ್ತಾನೆ ಬೇಕಾದರೆ. ಅವರು ಅಂಥವ್ರು ಒಬ್ಬರೂ ಕೂಡ ಒಂದು ಕಾರ್ಯಕರ್ತ ಕೂಡ, ಸಿಂಗಲ್ ಕಾರ್ಯಕರ್ತ ಕೂಡ ಇಲ್ಲಿ ಮನೆ ಸೈಡಿಗೆ ಇದರಷ್ಟು ಕಾರ್ಯಕರ್ತರು. ಮತ್ತು ಮೋದಿ 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 ಅಂತ ಅವ್ರು ಒಬ್ಬೆ ಹೊಡೆಯೋದು. ಮೋದಿ ಮೋದಿ ಅಲ್ಲ, ಅವರು ಮನಿ 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 ಅಂತ ಒಬ್ಬೆ ಹೊಡೆಯೋದು. ಖಾಲಿ ಮೋದಿ ಹೆಸರಿನಲ್ಲಿ ಹಣ ಗಳಿಸ್ಲಿಕ್ಕೆ ಕಳ್ಳರು ಅವರು. ಮೋದಿ ಹೆಸರಿನಲ್ಲಿ ಅವರು ಮೋದಿ ಅಲ್ಲ, ಮನಿ ಮನಿ ಅಂತ ಹೇಳೋದು ಅವರು. ಈ ಮಾತು ಮೋದಿಗೂ ನಾನು ತಲುಪಿಸಿದ್ದೇನೆ. ಇನ್ನೊಮ್ಮೆ ಹೋಗಿ ಮೋದಿ ಡೈರೆಕ್ಟಾಗಿ ಹೇಳಿದ್ದೇನೆ, ನಿಮ್ಮ ಹೆಸರಿನಲ್ಲಿ ಇವರ ಗಳಿಸೋದೆಲ್ಲ ಇವರು ಹಣ. ಶಾಸಕ ಸತೀಶ್ ಸೈಲ್ ಅವರನ್ನ ಅರುಣ್ ಅವರ ತಾಯಿ ಸನ್ಮಾನಿಸಿದ್ರು. ಈ ಸಂದರ್ಭದಲ್ಲಿ ಶಾಸಕ ಸತೀಶ್ ಸೈಲ್ ಅವರು ಅರುಣ್ ಅವರ ತಾಯಿ ಮತ್ತು ಅರುಣ್ ಅವರನ್ನ ಸನ್ಮಾನಿಸಿದ್ರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರವಿಂದ್ ತೆಂಡೂಲ್ಕರ್ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಕಾರವಾರ ನಗರದ ನಂದನ್ಗದ್ದ ಬಾಡ ಚಂದ್ರಾದೇವಿ ಮೈದಾನದಲ್ಲಿ ಮಾರ್ಚ್ 25ರಿಂದ 29ರವರೆಗೆ ಪಡ್ತಿ ಸಮಾಜ ಪ್ರೀಮಿಯರ್ ಲೀಗ್ ಸೀಸನ್ 3ರ ಕ್ರಿಕೆಟ್ ಪಂದ್ಯಾವಳಿ ಅದ್ದೂರಿಯಾಗಿ ನಡೆಯಲಿದೆ ಎಂದು ಆಯೋಜಕ ಸಮಿತಿಯ ಅಧ್ಯಕ್ಷ ಸತೀಶ್ ತಳೇಕರ್ ತಿಳಿಸಿದರು. ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಡ್ತಿ ಸಮಾಜ ಪ್ರೀಮಿಯರ್ ಲೀಗ್ ಸಮಿತಿ ಹಾಗೂ ಸಹ ಆಯೋಜಕರಾದ ಚಂದ್ರಾದೇವಿ ಸ್ಪೋರ್ಟ್ಸ್ ಕ್ಲಬ್ ಮತ್ತು ಎನ್ಬಿಸಿ ಸ್ಪೋರ್ಟ್ಸ್ ಕ್ಲಬ್ ಹಿರೇಶಿಟ್ಟ ಅವರ ಜಂಟಿ ಆಶ್ರಯದಲ್ಲಿ ಈ ಟೂರ್ನಿ ನಡೆಯಲಿದೆ. ಮಾರ್ಚ್ 25ರಂದು ಬೆಳಿಗ್ಗೆ 9:15ಕ್ಕೆ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಕ್ರೀಡಾಕೂಟವನ್ನ ಉದ್ಘಾಟಿಸಲಿದ್ದಾರೆ ಎಂದು ಹೇಳಿದರು. ಕಳೆದ 2 ವರ್ಷಗಳಿಂದ 6 ತಂಡಗಳೊಂದಿಗೆ ಯಶಸ್ವಿಯಾಗಿ ನಡೆದಿದ್ದ ಈ ಪಂದ್ಯಾವಳಿ ಈ ಬಾರಿ 10 ತಂಡಗಳೊಂದಿಗೆ ವಿಸ್ತಾರಗೊಂಡಿದೆ. ಮಾರ್ಚ್ 1ರಂದು ನಡೆದ ಐಪಿಎಲ್ ಮಾದರಿಯ ಆಟಗಾರರ ಹರಾಜಿನಲ್ಲಿ ಸುಮಾರು 225 ಆಟಗಾರರು ಭಾಗವಹಿಸಿದ್ರು. ಪ್ರತಿ ತಂಡವು 2 ಐಕಾನ್ ಆಟಗಾರರನ್ನ ಸೇರಿಸಿಕೊಂಡು ಒಟ್ಟು 15 ಆಟಗಾರರನ್ನ ಆಯ್ಕೆ ಮಾಡಿಕೊಂಡಿದೆ. ಅನಿಲ್ ಗಾಂವ್ಕರ್, ಮಹೇಶ್ ಗಾಂವ್ಕರ್, ಅಮಿತ್ ತಳೇಕರ್ ಹಾಗೂ ಸಂದೀಪ್ ಕಂತ್ರೇಕರ್ ಅವರು ತಲಾ 13,500 ರೂಪಾಯಿಗೆ ಅತಿ ಹೆಚ್ಚು ಮೊತ್ತಕ್ಕೆ ಹರಾಜಾಗಿದ್ದಾರೆ. ಈ ಬಾರಿ ಟೂರ್ನಿಯಲ್ಲಿ ಅಂಚೆ ಸೂಪರ್ ಕಿಂಗ್ಸ್ ಅಮ್ದಳ್ಳಿ, ಅಸ್ನೋಟಿ ಟೈಗರ್ಸ್ ಅಸ್ನೋಟಿ, ಚಂದ್ರಾದೇವಿ ಟೈಗರ್ಸ್ ಬಾಡ, ಚೆಂಡಿಯಾ ಚಾಲೆಂಜರ್ಸ್ ಚೆಂಡಿಯಾ, ಎನ್ಬಿಸಿ ಹಿರೇಶಿಟ್ಟ, ಓಂ ಸಾಯಿ ಹಳಗೆಜೂಕ್, ರಾಮಬೇತಾಳ ವಾರಿಯರ್ಸ್ ಮಾಜಾಳಿ, ರಾಮಸಾತಿ ಚಾಂಪಿಯನ್ಸ್ ಬ್ಲಾಸ್ಟರ್ಸ್ ಮಕೇರಿ, ಸೂಪರ್ ಸ್ಟ್ರೈಕರ್ಸ್ ಪೂಜೆಗೇರಿ ಅಂಕೋಲಾ ಹಾಗೂ ಯಂಗ್ ಚಾಣಕ್ಯ ಕಡವಾಡ ತಂಡಗಳು ಪ್ರಶಸ್ತಿಗಾಗಿ ಸೆಣಸಾಡಲಿದೆ.
ಬಹುಮಾನಗಳ ಬಗ್ಗೆ ವಿವರಿಸಿದ್ದ ಸಮಿತಿಯ ನರೇಂದ್ರ ತಳೇಕರ್, ವಿಜೇತ ತಂಡಕ್ಕೆ 2 ಲಕ್ಷ ನಗದು ಹಾಗೂ ಟ್ರೋಫಿ, ರನ್ನರ್ ಅಪ್ ತಂಡಕ್ಕೆ 1 ಲಕ್ಷ ಹಾಗೂ ಟ್ರೋಫಿ, ತೃತೀಯ ಸ್ಥಾನ ಪಡೆದ ತಂಡಕ್ಕೆ 50,000 ಹಾಗೂ ಟ್ರೋಫಿ ನೀಡಲಾಗುವುದು ಎಂದು ಹೇಳಿದರು. ಜೊತೆಗೆ ಅತ್ಯುತ್ತಮ ಬೌಲರ್, ಬ್ಯಾಟ್ಸ್ಮನ್ ಹಾಗೂ ಸರಣಿ ಶ್ರೇಷ್ಠ ಆಟಗಾರರಿಗೆ ವಿಶೇಷ ಪ್ರಶಸ್ತಿಯನ್ನ ನೀಡಲಾಗುತ್ತದೆ. ಪಂದ್ಯಾವಳಿಯ ಯೂಟ್ಯೂಬ್ ನೇರ ಪ್ರಸಾರ ರಾಜ್ಯಾದ್ಯಂತ ಲಭ್ಯವಿರಲಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ತಂಡದ ಮಾಲೀಕರು ಮತ್ತು ಐಕಾನ್ ಆಟಗಾರರ ಸಮ್ಮುಖದಲ್ಲಿ ಜೆರ್ಸಿ ಅನಾವರಣ ಮಾಡಲಾಯಿತು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಮೋಹನ್ ಕೊಚರೇಕರ್, ಪ್ರದೀಪ್ ಗೋವೇಕರ್, ಕಾರ್ಯದರ್ಶಿ ಉಲ್ಲಾಸ್ ನಾಗೇಕರ್ ಹಾಗೂ ಪ್ರಮುಖರಾದ ಸುಭಾಷ್ ಕೊಚರೇಕರ್, ಪ್ರಶಾಂತ್ ತಳೇಕರ್, ಸಂತೋಷ್ ಟಕ್ಕರ್ಕರ್, ಗಿರೀಶ್ ಕೊಟಾರ್ಕರ್, ಸಂತೋಷ್ ಪಂಜುಲೇಕರ್ ಮತ್ತು ಉಲ್ಲಾಸ್ ತಳೇಕರ್ ಉಪಸ್ಥಿತರಿದ್ದರು. ಪ್ಲಸ್ 4 ಟೋಟಲ್ 10 ಪಂದ್ಯ ತಂಡವನ್ನು ಹೆಸರುಗಳು ಇಟ್ಟಿವೆ. ಹಂಪಿ ಸೂಪರ್ ಕಿಂಗ್ ಅಮ್ದಳ್ಳಿ, ಹಸ್ನೋಟಿ ಟೈಗರ್ ಹಸ್ನೋಟಿ, ಚಾಲೆಂಜರ್ಸ್ ಚೆಂಡಿಯಾ, NBC ಹಿರೇಶಿತ, ಓಂ ಸಾಯಿ ಬಳಗೇಜು, ರಾಮ್ ಬೇತಾಳ್ ವಾರಿಯರ್ಸ್ ಮಾಜಾಳಿ, ಸೂಪರ್ ಸ್ಟ್ರೈಕರ್ಸ್ ಅಂಕೋಲಾ ಅಂಡ್ ಚಾಣಕ್ಯ ಕಡವ. ಇಷ್ಟು ತಂಡಗಳು ಭಾಗವಹಿಸಲಿದ್ದಾರೆ. ಅದರಲ್ಲಿ 1/3/2026 ನಮ್ಮದು ಹರಾಜು ಪ್ರಕ್ರಿಯೆ ನಡೆದಿತ್ತು. ಆ ಹರಾಜು ಪ್ರಕ್ರಿಯೆ 25 ಆಟಗಾರರು ಭಾಗವಹಿಸಿದರು. ಅದರಲ್ಲಿ ಪ್ರತಿ ರೇಟ್ ಮಾಡಿದ್ದೀವಿ. 130 10 ತಂಡಕ್ಕೆ 130 ಪ್ಲೇಯರ್ಸ್ ಪ್ಲಸ್ ಪ್ರತಿ ತಂಡಕ್ಕೆ 2 ಐಕಾನ್ ಪ್ಲೇಯರ್ಗಳು. ಇವರೆಲ್ಲರೂ ಈ ತಂಡದಲ್ಲಿ ಅವರವರ ಮಾಲೀಕತ್ವದಲ್ಲಿ ಆಯ್ಕೆಯಾಗಿದ್ದಾರೆ. ಜಿಲ್ಲಾ ಕೇಂದ್ರದಲ್ಲಿರಬೇಕಾದ ಸುಸಜ್ಜಿತ ವಿಶಾಲವಾದ ಸಹಾಯಕ ಪ್ರಾದೇಶಿಕ ಕಚೇರಿ ಹಾಗೂ ಸ್ವಯಂಚಾಲಿತ ಚಾಲನಾ ಪರೀಕ್ಷಾ ಪಥವನ್ನೊಳಗೊಂಡ ಕಚೇರಿ ಕೇವಲ ದಾಂಡೇಲಿಯಲ್ಲಿ ಮಾತ್ರ ನಿರ್ಮಾಣಗೊಂಡಿದೆ. ಇದು ಆರ್.ವಿ. ದೇಶಪಾಂಡೆ ಪ್ರಯತ್ನದ ಫಲವೆಂದು ಸಾರಿಗೆ ಮತ್ತು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದರು. ದಾಂಡೇಲಿ ನಗರದ ಅಂಬೇವಾಡಿಯ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಯ ಸ್ವಯಂಚಾಲಿತ ಚಾಲನಾ ಪರೀಕ್ಷಾ ಪಥವನ್ನ ಲೋಕಾರ್ಪಣೆಗೊಳಿಸಿ ಮಾತನಾಡುತ್ತಿದ್ದ ಅವರು, ಸಾಮಾನ್ಯವಾಗಿ ಸ್ವಯಂಚಾಲಿತ ಚಾಲನಾ ಪರೀಕ್ಷಾ ಪಥವು ಜಿಲ್ಲಾ ಕೇಂದ್ರದಲ್ಲಿರುತ್ತದೆ. ಆದರೆ ದಾಂಡೇಲಿ ತಾಲೂಕಾ ಕೇಂದ್ರದಲ್ಲಿ ಉದ್ಘಾಟನೆಯಾಗಿದೆ. ಇಲ್ಲಿಯ ಜನರು ವಾಹನ ಚಾಲನಾ ಪರವಾನಿಗೆಗಾಗಿ ಬೇರೆ ಊರಿಗೆ ಹೋಗಿ ಪರೀಕ್ಷೆ ನೀಡಬೇಕಾಗಿತ್ತು. ಆದರೆ ಈಗ ದಾಂಡೇಲಿ, ಜೊಯ್ಡಾ, ಹಳಿಯಾಳ ಜನರಿಗೆ ಅನುಕೂಲವಾಗಲಿದೆ. ದೇಶದಲ್ಲೇ ಅತಿ ಹೆಚ್ಚು ಸ್ವಯಂಚಾಲಿತ ಚಾಲನಾ ಪರೀಕ್ಷಾ ಪಥವಿರುವುದು ಕರ್ನಾಟಕದಲ್ಲಿ ಮಾತ್ರವೆಂದರು. ದಾಂಡೇಲಿಯಲ್ಲೊಂದು ಹೈಟೆಕ್ ಬಸ್ ನಿಲ್ದಾಣ ಬೇಕೆಂಬುದು ಆರ್.ವಿ. ದೇಶಪಾಂಡೆಯವರ ಬೇಡಿಕೆಯಾಗಿದೆ. ಈ ಬಾರಿ ಬಜೆಟ್ಗೆ ಸೇರಿಸಲಾಗಿದ್ದು ದಾಂಡೇಲಿಯಲ್ಲಿ ಹೈಟೆಕ್ ಬಸ್ ನಿಲ್ದಾಣ ನಿರ್ಮಾಣವಾಗಲಿದೆ ಹಾಗೂ ಶೀಘ್ರದಲ್ಲಿ ಬೆಂಗಳೂರಿಗೆ ಪಲ್ಲಕ್ಕಿ ಬಸ್ ಕೂಡ ನೀಡಲಾಗುವುದು ಎಂದರು. ಪ್ರಯತ್ನದಿಂದ ಇಲ್ಲಿ ಆಫೀಸು ಹೋದ ವರ್ಷ ಬಂದು ನಾನೇ 1 ವರ್ಷನೂ ಆಗಿಲ್ಲ, ಇನ್ನೂ ಕಡಿಮೆನೆ ಉದ್ಘಾಟನೆ ಮಾಡಿದ್ವಿ. ನಮ್ಮ RTO ಆಫೀಸುಗಳೆಲ್ಲ ಇದೇ ರೀತಿ ಇರುತ್ತೆ. ಯಾವ ಜಿಲ್ಲಾಧಿಕಾರಿಗಳ ಕಚೇರಿಗೂ ಕೂಡ ಕಡಿಮೆ ಇರೋದಿಲ್ಲ. ಅದರಲ್ಲಿ ವಿಶೇಷವಾಗಿ RTO ಆಫೀಸು, RTO ಆಫೀಸಿಗೆ RTO ಆಫೀಸಲ್ಲಿರುತ್ತೋ ಬಹುತೇಕ ಜಿಲ್ಲಾ ಕೇಂದ್ರಗಳಲ್ಲಿ ಮಾತ್ರ ಈ ಟೆಸ್ಟಿಂಗ್ ಟ್ರ್ಯಾಕ್ಸ್ ಇರುತ್ತೆ. ಆದರೆ ನಮ್ಮ ದೇಶಪಾಂಡೆಯವರ ಪ್ರಯತ್ನದಿಂದ RTO ಆಫೀಸ್ ಜೊತೆಗೆ ಈಗ ಟ್ರ್ಯಾಕ್ ಕೂಡ ಇಲ್ಲಿ ಬಂದಿರತಕ್ಕಂಥದ್ದು. ಇಲ್ಲಿನ ಜನ ಬೇರೆ ಕಡೆ ಭಾಳ ದೂರ ಹೋಗಬೇಕಾಯಿತು ಟೆಸ್ಟಿಂಗ್ ಟ್ರ್ಯಾಕ್ಗಳಿಗೆ. ಅದರಿಂದ ಇದು ಸಾಕಷ್ಟು ಅನುಕೂಲ ಆಗಿದೆ. ಇದು ದೇಶಪಾಂಡೆಯವರ ಪ್ರಯತ್ನದ ಫಲ ಅಂತೇಳಿ ನಾವು ಇವೆಲ್ಲಾಗಿ ಬಿಲ್ಡಿಂಗ್ RTO ಆಫೀಸೇ ಬೇರೆ ಕಡೆ ಇರುತ್ತೆ, ಟ್ರ್ಯಾಕೆ ಅದರ ಪಕ್ಕದಲ್ಲೇ ಇರುತ್ತೆ. ಆದರೆ ಇಲ್ಲಿ ಸ್ಥಳದ ಅಭಾವದಿಂದ ಎರಡೂ ಕೂಡ ಒಂದೇ ಕಡೆ ಮಾಡಿದರೆ ಮತ್ತೆ ಭಾಳ ಚೆನ್ನಾಗಿ. ಅಧ್ಯಕ್ಷತೆ ವಹಿಸಿದ್ದ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಶಾಸಕ ಆರ್.ವಿ. ದೇಶಪಾಂಡೆ ಮಾತನಾಡಿ, ದಾಂಡೇಲಿಯಲ್ಲಿ ಸಹಾಯಕ ಸಾರಿಗೆ ಕಚೇರಿ ಹಾಗೂ 6.55 ಕೋಟಿ ವೆಚ್ಚದಲ್ಲಿ ಸ್ವಯಂಚಾಲಿತ ಚಾಲನಾ ಪರೀಕ್ಷಾ ಪಥದ ನಿರ್ಮಾಣವಾಗಿದೆ. ಸಚಿವ ರಾಮಲಿಂಗಾರೆಡ್ಡಿಯವರ ಕಾರ್ಯಕ್ಕೆ ನಗರದ ಜನತೆಯ ಪರವಾಗಿ ಕೃತಜ್ಞತೆಯನ್ನ ಸಲ್ಲಿಸಿ, ದಾಂಡೇಲಿ ಜನತೆಯ ಬೇಡಿಕೆಯಂತೆ ದಾಂಡೇಲಿಗೆ ಹೈಟೆಕ್ ಬಸ್ ನಿಲ್ದಾಣ ಹಾಗೂ ದಾಂಡೇಲಿಯಿಂದ ಬೆಂಗಳೂರಿಗೆ ಪಲ್ಲಕ್ಕಿ ಬಸ್ ಸಂಚಾರವನ್ನ ಪ್ರಾರಂಭಿಸುವಂತೆ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಮತ್ತೊಮ್ಮೆ ಮನವಿ ಮಾಡಿದ್ರು. ಸ್ವಯಂಚಾಲಿತ ಚಾಲನಾ ಪಥದ ಕಾಮಗಾರಿಯ ಗುತ್ತಿಗೆದಾರ ಬಿಬಿ ಪಾಟೀಲ್ ಅವರನ್ನ ಸನ್ಮಾನಿಸಿದ್ರು. ವೇದಿಕೆಯಲ್ಲಿ ಧಾರವಾಡದ ಅಪರ ಸಾರಿಗೆ ಆಯುಕ್ತ ಕೆಟಿ ಹಾಲಸ್ವಾಮಿ, ಬೆಳಗಾವಿ ವಿಭಾಗದ ಜಂಟಿ ಸಾರಿಗೆ ಆಯುಕ್ತ ಸಿದ್ದಪ್ಪ ಎಚ್ ಕಲ್ಲೇರಿ, ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕಾಧ್ಯಕ್ಷ ರಿಯಾಜ್ ಬಾಬು ಸೈಯದ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲ್ವಾಯಿ, ತಹಶೀಲ್ದಾರ್ ಶೈಲೇಶ್ ಪರಮಾನಂದ, ಡಿವೈಎಸ್ಪಿ ಶಿವಾನಂದ್ ಮದ್ರಕಂಡಿ, ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ
ಟಿಸಿ ಹಾದಿಮನಿ, ಪೌರಾಯುಕ್ತ ವಿವೇಕ್ ಬನ್ನೆ, ಎಆರ್ಟಿಒ ಅವಿನಾಶ್ ಕಾವೇರಿ ಮೊದಲಾದವರಿದ್ದರು. ದಾಂಡೇಲಿಯ ಜೆಎನ್ ರಸ್ತೆಯಲ್ಲಿ ನಿರ್ಮಾಣಗೊಂಡಿರುವ ಬಹುಬಳಕೆಯ ಹಲವು ಸೌಕರ್ಯಗಳ ವಾಣಿಜ್ಯ ಮಳಿಗೆಯನ್ನ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಶಾಸಕ ಆರ್.ವಿ. ದೇಶಪಾಂಡೆ ಲೋಕಾರ್ಪಣೆ ಮಾಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದಾಂಡೇಲಿ ಜೊಯ್ಡಾದ ಪ್ರಗತಿಗೆ ಪ್ರವಾಸೋದ್ಯಮ ಒಂದೇ ದಾರಿ ಎಂದು ತಿಳಿದ ನಾನು ಈ ಭಾಗದ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಹಲವಾರು ಚಟುವಟಿಕೆಯನ್ನ ತಂದೆ. ಪ್ರವಾಸೋದ್ಯಮ ಸಚಿವನಾಗಿ ಹಲವಾರು ಕೆಲಸಗಳನ್ನ ಕೂಡ ಮಾಡಿದೆ. ಇಂದು ದಾಂಡೇಲಿ ಮತ್ತೆ ತನ್ನ ಗತವೈಭವವನ್ನ ಕಾಣುತ್ತಿದೆ. ಇಲ್ಲೊಂದು ವಾಣಿಜ್ಯ ಸಂಕೀರ್ಣ ಬೇಕೆಂಬ ಬೇಡಿಕೆ ಸ್ಥಳೀಯರದ್ದಾಗಿತ್ತು. ಹೀಗಾಗಿ 4.25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ವಾಣಿಜ್ಯ ಸಂಕೀರ್ಣವನ್ನ ನಿರ್ಮಿಸಲಾಗಿದೆ. ರಾಜಕಾರಣ ಎಂದರೆ ಕೇವಲ ಪ್ರಚಾರವಷ್ಟೇ ಅಲ್ಲ. ರಾಜಕಾರಣಿಯಾದವನಿಗೆ ಪ್ರಗತಿಯ ಮುನ್ನೋಟವಿರಬೇಕು, ಜನಸಾಮಾನ್ಯರ ಬಗೆಗಿನ ಕಾಳಜಿ ಇರಬೇಕು ಎಂದರು. ನಗರದಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕೆಲಸವನ್ನ ನೆನಪಿಸಿದ್ದ ಆರ್.ವಿ. ದೇಶಪಾಂಡೆಯವರು ಸಾರ್ವಜನಿಕರು ಕೂಡ ಮಾಡಿದ ಕೆಲಸವನ್ನ ಸ್ಮರಿಸಬೇಕು. ಇಲ್ಲಿ 100 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸವಾಗಿದೆ. ಇವೆಲ್ಲವೂ ಕೂಡ ದಾಂಡೇಲಿಯ ಅಭಿವೃದ್ಧಿಗೆ ಸಹಕಾರಿಯಾಗಲಿವೆ ಎಂದರು. 54 ಕೋಟಿ ರೂಪಾಯಿ ದಾಂಡೇಲಿಗೆ ಕೋಟಿಗಳಿಗೆ ಲೆಕ್ಕ ಹೊಂದಿಲ್ಲ. CMIDPಗೆ 11.5 ಕೋಟಿ ರೂಪಾಯಿ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಕ್ಲಿಯರ್ ಮಾಡಿದೆ. ಯುಜಿಡಿ ನಿರ್ವಹಣೆ ಆಗಬೇಕಲ್ಲ, ನಿರಂತರವಾಗಿ ಅದಕ್ಕೆ 10 ಕೋಟಿ ರೂಪಾಯಿ ಕ್ಯಾಬಿನೆಟ್ ಮಂಜೂರು ಮಾಡಿಸಿದೆ. ಮೊನ್ನೆ ಒಂದು 8 ದಿವಸ ಆಯಿತು. ನವರತ್ನದಲ್ಲಿ 22 ಕೋಟಿ ರೂಪಾಯಿ. ಕೌನ್ಸಿಲರ್ ಬೇಜಾರಾಗಿರ್ಬೋದು, ನಾವೆಲ್ಲ ರಿಟೈರ್ ಆಗಿಬಿಟ್ವಿ, ನಾವು ಯಾಕೆ ಇಲ್ಲ ಅಂತ. कौंसिल को नाराज हो रहेगी, हम क्यों नहीं करते इसके ऐसे टाइम में. तो ಒಂದು ಮಾತು ಹೇಳ್ತೇನೆ, ಜನಪ್ರತಿನಿಧಿ ಅಂದರೆ ಜನಪರವಾಗಿರ್ಬೇಕು, ಜನರ ಸೇವೆ ಮಾಡೋ ಪರವಾಗಿರ್ಬೇಕು. ಪೌರಾಯುಕ್ತ ವಿವೇಕ್ ಬನ್ನೆ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದ್ರು. ಆರ್.ವಿ. ದೇಶಪಾಂಡೆಯವರ ಶ್ರಮದಿಂದಾಗಿ ದಾಂಡೇಲಿಯಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ವಿವರಿಸಿದ್ರು. ನಗರಸಭೆಯ ಮಾಜಿ ಅಧ್ಯಕ್ಷ ಅಶ್ಫಾಕ್ ಶೇಖ್, ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ರಿಯಾಜ್ ಬಾಬು ಸೈಯದ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲ್ವಾಯಿ, ತಹಶೀಲ್ದಾರ್ ಶೈಲೇಶ್ ಪರಮಾನಂದ, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಟಿಸಿ ಹಾದಿಮನಿ ಮೊದಲಾದವರು ಉಪಸ್ಥಿತರಿದ್ದರು. ನಗರಸಭೆಯ ಅನುದಾನದಲ್ಲಿ 5 ವಿಶೇಷ ಚೇತನರಿಗೆ ಕೊಡಮಾಡಿದ ತ್ರಿಚಕ್ರ ವಾಹನವನ್ನ ಶಾಸಕ ಆರ್.ವಿ. ದೇಶಪಾಂಡೆ ವಿತರಿಸಿದ್ರು. ತ್ರಿಚಕ್ರ ವಾಹನದ ಮೇಲೆ ಕುಳಿತು ಅವರ ಜೊತೆ ಕುಶಲೋಪರಿ ಮಾತನಾಡಿ ವಾಹನದ ಕೀ ಹಸ್ತಾಂತರಿಸಿದ್ದ ಶಾಸಕರು ವಾಹನದ ಸದುಪಯೋಗ ಪಡಿಸಿಕೊಳ್ಳುವಂತೆ ತಿಳಿಸಿದ್ರು. ಅಂಕೋಲಾ ಆಂಧ್ಲೆಯ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ನಿಕಟಪೂರ್ವ ಉಪಾಧ್ಯಕ್ಷ ನಿರ್ದೇಶಕ ಜಗದೀಶ್ ಗಣಪತಿ ನಾಯಕ್ ಮೊಗಟ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸಹಕಾರಿ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಪ್ರಕ್ರಿಯೆ ನಡೆದಿದ್ದು ಜಗದೀಶ್ ನಾಯ್ಕರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ನಿರ್ದೇಶಕರುಗಳಾದ ರೋಷನ್ ನಾಯಕ್, ದೇವಾನಂದ್ ನಾಯಕ್, ಹೊಸಬಣ್ಣ ನಾಯಕ್, ಗಜಾನನ್ ಗಾಂವ್ಕರ್, ಶೇಖರ್ ಗೌಡ, ಫ್ರಾನ್ಸಿಸ್ ಫರ್ನಾಂಡಿಸ್, ಹರೀಶ್ ನಾಯಕ್, ಚಂದ್ರಹಾಸ್ ಹಳ್ಳೇರ, ಸ್ಮಿತಾ ನಾಯಕ್, ಜಯಲಕ್ಷ್ಮಿ ನಾಯಕ್, ಕೆಡಿಸಿಸಿ ಬ್ಯಾಂಕಿನ ಪ್ರತಿನಿಧಿ ಬಾಬು ಸುಂಕೇರಿ ಉಪಸ್ಥಿತರಿದ್ದು ಜಗದೀಶ್ ನಾಯಕ್ ಅವಿರೋಧವಾಗಿ ಅಧ್ಯಕ್ಷರಾಗಲು ಸಹಕರಿಸಿದ್ರು. ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಜಗದೀಶ್ ನಾಯಕರಿಗೆ ಅಭಿನಂದನೆಗಳೊಂದಿಗೆ ನಾವೆಲ್ಲರೂ ಸೇರಿ ಮುಂದಿನ ದಿನದಲ್ಲಿಯೂ ಈ ಹಿಂದೆಯಂತೆಯೇ ನಮ್ಮ ಸಂಘವನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುತ್ತೇವೆ ಎಂದು ನಿರ್ದೇಶಕ ಗಜಾನನ್ ಗಾಂವ್ಕರ್ ಹೇಳಿದರು. ಆಂಧ್ರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ತೆರವಾದಂಥ ಸಮಯದಲ್ಲಿ ಇವತ್ತಿನ ದಿವಸ ಅಧ್ಯಕ್ಷ ಸ್ಥಾನಕ್ಕೆ ಜಗದೀಶ್ ಗಣಪತಿ ನಾಯ್ಕ ಅವರು ಅವಿರೋಧವಾಗಿ ಆಯ್ಕೆ ಮಾಡಿದ್ದೇವೆ. ನಾವೆಲ್ಲ ಸದಸ್ಯರು ಸೇರಿ ಜಗದೀಶ್ ನಾಯ್ಕರನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ಮುಂದಿನ ದಿನಗಳಲ್ಲಿ ಅವರನ್ನು ಯಾವುದೇ ಸಮಸ್ಯೆ ಬಂದರೂ ಕೂಡ ನಾವೆಲ್ಲರೂ ಒಟ್ಟಾಗಿ ಸೇರಿ ಎದುರಿಸ್ತಾ ಇದ್ದೇವೆ. ಹಾಗೂ ಹಿಂದಿನ ಅಧ್ಯಕ್ಷರು ಕೂಡ ರೋಷನ್ ನಾಗೇಂದ್ರ ನಾಯ್ಕ ಅವರು ಕೂಡ ಎಲ್ಲರೊಂದಿಗೂ ಪ್ರೀತಿ ಸ್ನೇಹ ಸಹಬಾಳ್ವೆಯಿಂದ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದಾರೆ. ಮುಂದೂ ಕೂಡ ಜಗದೀಶ್ ನಾಯ್ಕ ಅವರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಭಿವೃದ್ಧಿಯಲ್ಲಿ ನಿರ್ದೇಶಕರ ಪಾತ್ರ ಅತ್ಯಂತ ಅಮೂಲ್ಯ. ಪಾರದರ್ಶಕ ವ್ಯವಹಾರದೊಂದಿಗೆ ಉತ್ತಮವಾಗಿ ಮುಂದುವರಿಯಲಿ ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಜಗದೀಶ್ ನಾಯಕ್ ಮೊಗಟ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಆಂಧ್ರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಜಗದೀಶ್ ಗಣಪತಿ ನಾಯ್ಕ ಮೊಗಟ ಇವರನ್ನು ಹಾರ್ದಿಕವಾಗಿ ಅಭಿನಂದಿಸ್ತಾ, ಇವರ ಒಂದು ಅವಧಿಯಲ್ಲಿ ಈ ಒಂದು ನಮ್ಮ ಊರಿನ ಸಂಘದ ಈ ಒಂದು ಏನು ಬ್ಯಾಂಕ್ ಇದೆ ಅತ್ಯಂತ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಬೇಕು. ಯಾರಿಗೂ ಅಲ್ಲ ಬಡ್ಡಿ ತಗೊಳ್ಬೇಕು, ಯಾರಿಗೂ ಅನ್ಯಾಯ ಆಗದಿರೋ ರೀತಿಯಲ್ಲಿ ರೈತರಿಗೆ ಸಿಗಬೇಕಾದಂಥ ಬಡ್ಡಿ ರಹಿತ ಸಾಲಗಳೇನಿದೆ ಅದನ್ನು ಹುಡುಕಿ
ಜನರಿಗೆ ಸಾಲ ಕೊಡುವುದರ ಮುಖಾಂತರ ಈ ಸಂಸ್ಥೆಯನ್ನು ಸಾಲಗಾರರು ಈ ಸಂಸ್ಥೆಯನ್ನು ಬೆಳೆಸುವಂಥ ಜವಾಬ್ದಾರಿ ಇರ್ತದೆ. ಹಾಗಾಗಿ ಅವರೊಟ್ಟಿಗೆ ಸೌಹಾರ್ದಯುತವಾದ ಸಂಬಂಧವನ್ನು ರೈತರೊಟ್ಟಿಗೆ ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ದಿಕ್ಕಿನ ದಿಶೆಯಲ್ಲಿ ಈ ಆಂಧ್ರ ವ್ಯವಸಾಯ ಸಹಕಾರಿ ಬ್ಯಾಂಕ್ ಏನಿದೆ ಎಲ್ಲರನ್ನ ಪ್ರತಿಯೊಬ್ಬ ನಿರ್ದೇಶಕರು ಜೊತೆಯಾಗಿ ಜಗದೀಶ್ ನಾಯಕರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದು ನಿರ್ದೇಶಕರುಗಳಿಗೂ ಕೃತಜ್ಞತೆ ಅರ್ಪಿಸುತ್ತೇನೆ. ಎಲ್ಲರೂ ಜೊತೆಯಾಗಿ ಈ ಸಂಘದ ಅಭಿವೃದ್ಧಿ, ಕೃಷಿ ಕ್ಷೇತ್ರದ ಅಭಿವೃದ್ಧಿಯತ್ತ ಕೊಂಡೊಯ್ಯೋಣ ಎಂದು ಕೆಡಿಸಿಸಿ ಬ್ಯಾಂಕಿನ ನಿರ್ದೇಶಕ ಬಾಬು ಸುಂಕೇರಿ ಶುಭ ಹಾರೈಸಿದ್ರು. ಜಗದೀಶ್ ನಾಯಕ್ ತಮ್ಮ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಅತ್ಯಂತ ಸಂತಸ ತಂದಿದೆ. ನಾವೆಲ್ಲರೂ ಜೊತೆಯಾಗಿ ನಮ್ಮ ಸಂಘದ ಅಭಿವೃದ್ಧಿ ಜೊತೆಯಲ್ಲಿ ರೈತರ ಹಿತ ಕಾಪಾಡುವಲ್ಲಿ ಕಾಳಜಿ ವಹಿಸುತ್ತೇವೆ ಎಂದರು ನಿರ್ದೇಶಕ ಹರೀಶ್ ನಾಯಕ್. ನಮ್ಮ ಸಂಘ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಪಥದತ್ತ ಹೆಜ್ಜೆ ಇಡುತ್ತಿದೆ. ಇದಕ್ಕೆ ನಮ್ಮೆಲ್ಲ ಗ್ರಾಹಕರು ಕಾರಣ. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಜಗದೀಶ್ ನಾಯಕರಿಗೆ ನಮ್ಮ ಸಂಪೂರ್ಣ ಸಹಕಾರವಿದೆ. ಎಲ್ಲರೂ ಸೇರಿ ನಮ್ಮ ಸಂಘವನ್ನ ಮಾದರಿ ಮಾಡೋಣ ಎಂದು ನಿಕಟಪೂರ್ವ ಅಧ್ಯಕ್ಷ ರೋಷನ್ ನಾಯಕ್ ಹೇಳಿದ್ರು. ಜಗದೀಶ್ ನಾಯಕ್ ರವರ ಜೊತೆ ನಮ್ಮ ಸಂಘದ ಸರ್ವ ಸದಸ್ಯರು ಒಟ್ಟಾಗಿ ಮಾದರಿ ಕಾರ್ಯಗಳನ್ನ ಹಮ್ಮಿಕೊಳ್ಳುವುದರ ಮೂಲಕ ನಮ್ಮ ಸಂಘವನ್ನ ಯಶಸ್ವಿ ಸಂಘವನ್ನಾಗಿ ಮುನ್ನಡೆಸಲು ನೂತನ ಅಧ್ಯಕ್ಷರಿಗೆ ಸಹಕಾರ ನೀಡುತ್ತೇವೆ ಎಂದರು ನಿರ್ದೇಶಕ ದೇವಾನಂದ್ ನಾಯಕ್. ನನ್ನನ್ನು ಆಂಧ್ಲೆ ವ್ಯವಸಾಯ ಸೇವಾ ಸಹಕಾರಿ ಸಂಘದ ನೂತನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲು ಸಹಕರಿಸಿದ ಸರ್ವ ನಿರ್ದೇಶಕರುಗಳಿಗೂ ನಾನು ಆಭಾರಿ. ರೈತರ ಜೀವನಾಡಿಯಾಗಿರುವ ಈ ಸಂಘವನ್ನ ಅತ್ಯುತ್ತಮ ಸಹಕಾರಿ ಸಂಘವನ್ನಾಗಿ ನಿರ್ಮಾಣ ಮಾಡುತ್ತೇವೆ ಎಂದು ನೂತನ ಅಧ್ಯಕ್ಷ ಜಗದೀಶ್ ಗಣಪತಿ ನಾಯಕ್ ಹೇಳಿ ಸರ್ವರಿಗೂ ಕೃತಜ್ಞತೆ ಅರ್ಪಿಸಿದ್ರು. ಅಧ್ಯಕ್ಷನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ ನನ್ನೆಲ್ಲ ಮಿತ್ರರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಊರ ನಾಗರಿಕರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲರಿಗೂ ಪೂರ್ವಕ ವಂದನೆಗಳು ಹಾಗೂ ನಮ್ಮ ಮೇಡಮ್ ಅವರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೆಬೈಲ್, ಅಂಕೋಲಾ. ತೆರವಾದ ನೂತನ ಅಧ್ಯಕ್ಷ ಸ್ಥಾನಕ್ಕೆ ಇವತ್ತು ಜಗದೀಶ್ ಗಣಪತಿ ನಾಯಕ್ ಅವರಿಂದ ನಾಮಿನೇಷನ್ ಬಂದಿದ್ದು, ಒಂದೇ ನಾಮಪತ್ರ ಬಂದಿರುವುದರಿಂದ ಸದರಿ ಅವರನ್ನು ಸಂಘದ ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಅವರಿಗೆ ನಮ್ಮ ಸಂಘದ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಹಾಗೂ ಸಂಘದ ಸಿಬ್ಬಂದಿ ವರ್ಗದವರು ಹಾಗೂ ಊರ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಗೋಕರ್ಣ ರಥ ಬೀದಿಯಲ್ಲಿ ನಿತ್ಯಾನಂದನ ದರ್ಶನ, ಪ್ರವಾಸಿಗರಿಗೆ ಕುತೂಹಲ, ಸ್ಥಳೀಯರಿಗೆ ಆಶ್ಚರ್ಯ. ಪಾದುಕೆ ಹಿಡಿದು ಕುಳಿತ ಮಹಿಳೆ, ಇವರ ಜೊತೆ ಹಲವು ಸಹಚರರ ಸಂಚಾರ. ಇದು ಶನಿವಾರ ಪ್ರವಾಸಿ ತಾಣ ಗೋಕರ್ಣದಲ್ಲಿ ಕಂಡುಬಂದ ದೃಶ್ಯ. ಬಿಡದಿಯಲ್ಲಿ ಆಶ್ರಮ ಮಾಡಿಕೊಂಡಿದ್ದ ನಿತ್ಯಾನಂದ ಸ್ವಾಮಿ ಪರಾರಿಯಾಗಿ ಕೈಲಾಸದಲ್ಲಿ ಇದ್ದು ಸ್ವಯಂ ಘೋಷಿತ ದೇಶ ಮಾಡಿಕೊಂಡಿರುವ ಬಗ್ಗೆ ಕೇಳಿದ್ದೇವೆ. ಆದರೆ ಶನಿವಾರದಂದು ಅವನ ಅನುಯಾಯಿಗಳು ಗೋಕರ್ಣಕ್ಕೆ ಬಂದಿದ್ದು ನಿತ್ಯಾನಂದನ ಪಾದುಕೆಯನ್ನ ಮಹಿಳೆ ಹಿಡಿದು ಸಾಗುತ್ತಿದ್ರೆ ಪುರುಷನೋರ್ವ ನಿತ್ಯಾನಂದನ 3D ಭಾವಚಿತ್ರ ಹಿಡಿದು ಸಾಗುತ್ತಿರುವ ದೃಶ್ಯ ಎಲ್ಲರ ಗಮನ ಸೆಳೆಯಿತು. ಈ ಬಗ್ಗೆ ಅವರ ಅನುಯಾಯಿಯನ್ನ ವಿಚಾರಿಸಿದಾಗ, ಆಸ್ಟ್ರೇಲಿಯಾ ದೇಶದ ಪಕ್ಕದಲ್ಲೇ ನಮ್ಮ ದೇಶವಿದ್ದು ಅಲ್ಲಿಂದ ಬಂದಿದ್ದೇವೆ. ನಾವು ದೇಶ ಪರ್ಯಟನೆ ಮಾಡಿ ಆಧ್ಯಾತ್ಮಿಕ ಒಲವು, ಸಾಧ್ಯವಾದರೆ ನಮ್ಮ ದೇಶದಲ್ಲಿ ನೆಲೆಸಲು ಕರೆ ನೀಡುವ ಸಂದೇಶ ನೀಡುತ್ತೇವೆ ಎನ್ನುತ್ತಾರೆ. ಇನ್ನು ಆ ದೇಶದ ನಾಗರಿಕತೆ ಪಡೆಯಲು ಬೇಕಾದ ನಿಯಮಾವಳಿಗಳು, ಅಲ್ಲಿನ ಚಟುವಟಿಕೆಯ ವಿವರದ ಪುಸ್ತಕವನ್ನ ನೀಡಿ ಭಾವಚಿತ್ರ ತೆಗೆಸಿಕೊಂಡು ತೆರಳುತ್ತಿದ್ದಾರೆ. ಕಳೆದ ಹಲವು ತಿಂಗಳಿಂದ ಈ ಯಾತ್ರೆ ಆರಂಭಿಸಿದ್ದು ವರ್ಷಗಳ ಕಾಲ ಈ ದೇಶ ಸಂಚಾರ ನಡೆಸಿ ಮರಳುತ್ತೇವೆ ಎನ್ನುತ್ತಾರೆ. ನಿರ್ಗಳವಾಗಿ ಇಂಗ್ಲಿಷ್ ಮಾತನಾಡುವ ಇವರು ಮೇಲ್ನೋಟಕ್ಕೆ ಉತ್ತರ ಭಾರತದವರೆಂದು ಕಾಣುತ್ತಾರೆ. ಆದರೆ ತಮ್ಮ ಮೂಲ ಯಾವ ರಾಜ್ಯದವರು ಎಂಬುದನ್ನ ತಿಳಿಸದೆ ತೆರಳುತ್ತಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್.
ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.